ಬಿಗ್ ಬಾಸ್ ಒಂದು ಒಳ್ಳೆ ಶೋ ಅಂತ ಹೇಳಿಕೊಂಡು ಓಡಾಡುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಇವತ್ತಿಗೂ ಸಹ ವರ್ತೂರ್ ಸಂತೋಷ್ ಒಬ್ರು. ನನಗೆ ವರ್ತೂರ್ ಸಂತೋಷ್ ಎನ್ನುವ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಿಂದ ಗೊತ್ತಾಯ್ತು ಬಿಟ್ರೆ, ಆದರೆ ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಫೇಮಸ್. ಎಸ್ಪೆಷಲಿ ವರ್ತೂರ್ ಸಂತೋಷ್ ಅವರಿಗೆ ಸುದೀಪ್ ಅವರ ಮೇಲೆ ಸಿಕ್ಕಾಪಟ್ಟೆ ಗೌರವ. ಈ ಸೀಸನ್ನಲ್ಲಿ ನಾನು ಬಿಗ್ ಬಾಸ್ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಎನ್ನುವ ಒಂದು ಜವಾಬ್ದಾರಿಯನ್ನ ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ವರ್ತೂರ್ ಸಂತೋಷ್ ಕೊಟ್ಟಿದ್ದಾರೆ. ಹಳ್ಳಿಕಾರನ್ ಎನ್ನುವ ತಳಿಯನ್ನ ಉಳಿಸೋದಕ್ಕೆ ವರ್ತೂರ್ ಸಂತೋಷ್ ಎಷ್ಟು ಶ್ರಮವನ್ನ ಪಡ್ತಾ ಇದ್ದಾರೆ, ಅಷ್ಟೇ ಶ್ರಮವನ್ನ ನಾವು ಕೂಡ ಪಡ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಬಂದಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ವರ್ತೂರ್ ಸಂತೋಷ್ ಈ ಹೆಸರನ್ನ ಸಾಕಷ್ಟು ಜನ ಕೇಳಿರ್ತಾರ. ಈ ವ್ಯಕ್ತಿಯ ಮಾತು, ಹಾವಭಾವ ಹಾಗೂ ಹಳ್ಳಿ ಶೈಲಿಯ ಇವರ ಒಂದು ಮುಗ್ಧತೆ ಇದೆಯಲ್ಲ, ಈ ಒಂದು ಮುಗ್ಧತೆ ಹಾಗೂ ಅವರ ಮಾತು, ಎಸ್ಪೆಷಲಿ ಅವರ ಮಾತು ಇಡೀ ಕರ್ನಾಟಕದ ತುಂಬ ಮನೆ ಮಾತಾಗಿತ್ತು. ಅದರಲ್ಲೂ ಬಿಗ್ ಬಾಸ್ಗೆ ಬಂದ ನಂತರ ವರ್ತೂರ್ ಸಂತೋಷ್ ಅವರ ಮತ್ತೊಂದು ಫೇಸ್ ರಿವೀಲ್ ಆಗಿತ್ತು. ಅವ್ರು ಹೇಗಿರ್ತಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಅವರ ವ್ಯಕ್ತಿತ್ವ ಏನು, ವ್ಯಕ್ತಿತ್ವದ ಆಟವಾಗಿದ್ದಂತಹ ಬಿಗ್ ಬಾಸ್ನಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಪಾಲ್ಗೊಳ್ಳುವ ಮೂಲಕ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತರಾಗಿದ್ದರು. ಇಂತಹ ವರ್ತೂರ್ ಸಂತೋಷ್ಗೂ ಹಾಗೂ ಬಿಗ್ ಬಾಸ್ ಮನೆಗೂ ಇವತ್ತಿಗೂ ಸಹ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಪ್ಪ ಅಂತಂದರೆ, ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಗೆ ಬೈಕೊಂಡು ಓಡಾಡಿದ್ರೆ, ಬಿಗ್ ಬಾಸ್ ಒಂದು ಒಳ್ಳೆ ಶೋ ಅಂತ ಹೇಳಿಕೊಂಡು ಓಡಾಡುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಇವತ್ತಿಗೂ ಸಹ ವರ್ತೂರ್ ಸಂತೋಷ್ ಒಬ್ರು. ಇಂತಹ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಸಾಕಷ್ಟು ರೀತಿಯಲ್ಲಿ ತಮ್ಮದೇ ಆದಂತಹ ಹವಾ ಎಬ್ಸಿದ್ರು. ಇವರ ಜೊತೆಗೆ ತುಕಾಲಿ ಸಂತು ಎನ್ನುವ ಒಂದು ಕ್ಯಾರೆಕ್ಟರ್ ಸೇರಿಕೊಂಡು ಇವರು ಸಹ ಬಿಗ್ ಬಾಸ್ ಮನೆಯಲ್ಲೇ ಸಂತು ಪಂತು ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಇವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ಮಾತನಾಡುವಂತಹ ಮಾತುಗಳು, ಬೇರೆಯವರ ಬಗ್ಗೆ ಹಬ್ಬಿಸ್ತಾ ಇದ್ದಂತಹ ಒಂದಷ್ಟು ಹೆಲ್ದಿ ಕಾಂಟ್ರವರ್ಸಿಗಳು ನೋಡುವ ವೀಕ್ಷಕರನ್ನ, ನಿಮ್ಮನ್ನ ಎಲ್ಲರನ್ನೂ ಸಹ ಆ ಸೀಸನ್ನಲ್ಲಿ ಎಸ್ಪೆಷಲಿ ನಗಿಸಿದ್ದಂತೂ ನಿಜ. ಸೊ ಅದೇ ಕಾರಣಕ್ಕಾಗಿ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಇಬ್ಬರು ಸಹ ಆ ಸೀಸನ್ನಲ್ಲಿ ಫಿನಾಲೆವರೆಗೂ ಸಹ ಟಾಪ್ 5 ಸಹ ಬಂದಿರ್ತಾರೆ. ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇಂತಹ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಗೂ ಬರೋದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಫೇಮಸ್. ಸಾಕಷ್ಟು ಜನರಿಗೆ ವರ್ತೂರ್ ಸಂತೋಷ್ ಎನ್ನುವ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಯಿಂದ ಗೊತ್ತಾಯ್ತು ಬಿಟ್ರೆ, ಆದರೆ ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕಿಂತ ಮುಂಚೆನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂತಹ ವ್ಯಕ್ತಿ. ಅದು ಹೇಗೆ ಅನ್ನೋದನ್ನ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಆದರೆ ಇವಾಗ ಪ್ರಸ್ತುತ ಬಿಗ್ ಬಾಸ್ ಸೀಸನ್ ನಡೀತಾ ಇದೆ. ಈ ಸೀಸನ್ಗೂ ಸಂಬಂಧಪಟ್ಟಂತೆ ವರ್ತೂರ್ ಸಂತೋಷ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಇದೀಗ ವೈರಲ್ ಆಗ್ತಾ ಇದೆ. ಕನ್ನಡದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಸಾಕಷ್ಟು ಸೀಸನ್ಗಳಿದೆ, ಸಾಕಷ್ಟು ಸೀಸನ್ಗಳು ಸಾಕಷ್ಟು ಉದಾಹರಣೆಗಳನ್ನು ಬಿಟ್ಟು ಹೋಗಿದೆ. ಅದರಲ್ಲೂ ವರ್ತೂರ್ ಸಂತೋಷ್ ಅವರು ಭಾಗವಹಿಸಿದಂಥ ಸೀಸನ್ನಲ್ಲಿ ಎಸ್ಪೆಷಲಿ ಅವರು ಒಂದು ಹುಲಿ ಉಗುರಿನ ಮ್ಯಾಟರ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಜೈಲಿಗೆ ಹೋಗಿ ಮತ್ತೆ ಜೈಲಿನಿಂದ ನೇರವಾಗಿ ಬಿಗ್ ಬಾಸ್ ಮನೆಗೆ ಬರುವಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಐ ಥಿಂಕ್ ಅದೇ ಮೊದಲು ಅನ್ಕೋತೀನಿ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಆ ತರಹದ ಒಂದು ಘಟನೆ ನಡೆದಿದ್ದು. ಬಿಗ್ ಬಾಸ್ ಮನೆಯಿಂದ ಅವ್ರನ್ನ ತೆಗೆದುಕೊಂಡು ಜೈಲಿಗೆ ಕರೆದುಕೊಂಡು ಹೋಗಬೇಕಾದ್ರೆ ಹುಲಿ ಉಗುರಿನ ಮ್ಯಾಟರ್ಗೆ ಅಲ್ಲಿಗೆ ಮುಗೀತು. ಇನ್ನು ವರ್ತೂರ್ ಸಂತೋಷ್ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಆಗಲ್ಲ, ಅವರನ್ನು ಪರ್ಮನೆಂಟಾಗಿ ಹಂಗೆ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅದನ್ನು ಸುಳ್ಳು ಮಾಡಿತ್ತು. ಅವರನ್ನು ಮತ್ತೆ ಒಂದು ಅವಕಾಶವನ್ನು ಕೊಡುವ ಮೂಲಕ ಯಾಕೆ ಹೋಗಿದ್ರು, ಏನಾಯಿತು ಅನ್ನೋದನ್ನು ಸಹ ಜನರ ಮುಂದೆ ಪ್ರೂವ್ ಮಾಡಿಕೊಳ್ಳುವ ಮೂಲಕ ಅವರು ಅದನ್ನು ಸರಿಪಡಿಸಿಕೊಳ್ಳಲಿ ಎನ್ನುವ ಒಂದು ಉದ್ದೇಶದಿಂದ ಅವರಿಗೆ ಮತ್ತೆ ಚಾನ್ಸ್ ಕೊಟ್ಟಿತ್ತು. ಈ ಎಲ್ಲವನ್ನೂ ಸಹ ಗಮನದಲ್ಲಿಟ್ಕೊಂಡು ಇವತ್ತಿಗೂ ಸಹ ಬಿಗ್ ಬಾಸ್ ಮೇಲೆ ವರ್ತೂರ್ ಸಂತೋಷ್ ಅದೇ ರೀತಿಯ ಒಂದು ಏನಂತಾರೆ ಲವ್ ಅನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೂ ತಪ್ಪಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಲವ್ ಅನ್ನ ಇಟ್ಕೊಂಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅದರಲ್ಲೂ ಎಸ್ಪೆಷಲಿ ವರ್ತೂರ್ ಸಂತೋಷ್ ಅವರಿಗೆ ಸುದೀಪ್ ಅವರ ಮೇಲೆ ಸಿಕ್ಕಾಪಟ್ಟೆ ಗೌರವ. ಇಷ್ಟೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು. ಹೌದು, ವರ್ತೂರ್ ಸಂತೋಷ್ ಅವರು ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಬಿಗ್ ಬಾಸ್ ಸೀಸನ್ನಲ್ಲಿ ಸುದೀಪ್ ಅವರು ಎಷ್ಟು ದಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅಲ್ಲಿಯ ತನಕ ಸಹ ರನ್ನರ್ ಅಪ್ ವಿನ್ನರ್ಗೆ ಅವರೇ ದುಡ್ಡಂತೂ ಕೊಡ್ತಾರೆ, ಕೊಡಲೇಬೇಕು. ರನ್ನರ್ ಅಪ್ಗೆ ಯಾವುದೇ ರೀತಿಯ ದುಡ್ಡು ಇರಲ್ಲ, ಅಂದರೆ ಪ್ರೈಸ್ ಮನಿ ಚಾನಲ್ ಕಡೆಯಿಂದ ಇರಲ್ಲ. ಹಾಗಾಗಿ ಸುದೀಪ್ ಸರ್ ಇರುವ ತನಕ ಬಿಗ್ ಬಾಸ್ನಲ್ಲಿ ಯಾರು ರನ್ನರ್ ಅಪ್ ಆಗ್ತಾರೆ ಅವರಿಗೆ 10 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ನಾನು ಕೊಡ್ತೀನಿ ಅಂತ ವರ್ತೂರ್ ಸಂತೋಷ್ ಅನೌನ್ಸ್ ಮಾಡಿದರು. ಬಟ್ ಈ ರೀತಿಯ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡೋದರ ಜೊತೆಗೆ ವರ್ತೂರ್ ಸಂತೋಷ್ ಒಂದು ಕಂಡೀಷನ್ ಅನ್ನ ಸಹ ಹಾಕಿದ್ರು. ಆಗ್ಲೇ ನಾನು ಹೇಳಿದೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಕೂಡ ಇವರು ಫೇಮಸ್ ಆಗಿದ್ರು ಅಂತ. ಆ ವಿಚಾರಕ್ಕೆ ಒಂದು ಕಂಡೀಷನ್ ಅನ್ನ ಹಾಕಿದ್ರು. ಏನಪ್ಪಾ ಅಂತಂದ್ರೆ, ಹಳ್ಳಿಕಾರ
ಹಳ್ಳಿಕಾರ್ ಎನ್ನುವ ಒಂದು ಗೋವಿನ ಅಥವಾ ಹಸುವಿನ ತಳಿ ಏನಿದೆ, ಈ ಹಳ್ಳಿಕಾರ್ ಹೋರಿಗಳನ್ನು ನಾನು ತೆಗೆದುಕೊಂಡು ಬಿಗ್ ಬಾಸ್ ಮನೆಯೊಳಗಡೆ ಬರ್ತೀನಿ. ನನಗೆ ಈ ಒಂದು ಹಳ್ಳಿಕಾರ್ ಎನ್ನುವ ಒಂದು ಬ್ರ್ಯಾಂಡನ್ನು ಪ್ರಮೋಟ್ ಮಾಡಿಕೊಡಬೇಕು ಕಲರ್ಸ್ ಕನ್ನಡದ ಕಡೆಯಿಂದ. ಹಾಗಿದ್ದರೆ ಮಾತ್ರ ನಾನು ಈ ಒಂದು ಜವಾಬ್ದಾರಿಯನ್ನು, ಅಂದರೆ ನಾನೇನು ಅನೌನ್ಸ್ ಮಾಡಿದೆ ರನ್ನರ್ ಅಪ್ಗೆ ಸುದೀಪ್ ಸರ್ ಹೋಸ್ಟ್ ಮಾಡುವ ತನಕ 10 ಲಕ್ಷ ಕೊಡ್ತೀನಿ ಅಂತ, ಅದನ್ನು ನಾನು ಕೊಟ್ಕೊಂಡು ಬರ್ತೀನಿ ಅಂತ ಕಲರ್ಸ್ ಕನ್ನಡ ಚಾನಲ್ಗೆ ಒಂದು ಅಪ್ರೋಚನ್ನು ವರ್ತೂರ್ ಸಂತೋಷ್ ಮಾಡ್ತಾರೆ. ಹೀಗೆ ಕಲರ್ಸ್ ಕನ್ನಡ ವರ್ತೂರ್ ಸಂತೋಷ್ ಕಡೆಯಿಂದ ಬಂದಂತಹ ಒಂದು ಅಪ್ರೋಚನ್ನು ಕೇಳಿದಾಗ ಆರಂಭದಲ್ಲಿ ಅವ್ರಿಗೂ ಕೂಡ ಒಂದು ಶಾಕ್ ಆಗಿರುತ್ತೆ, ಒಂದು ಕಡೆ ಖುಷಿ ಆಗಿರುತ್ತೆ. ಅಂದರೆ ಒಂದು ರನ್ನರ್ ಅಪ್ಗೂ ಕೂಡ ಒಂದು ಪ್ರೈಸ್ ಮನಿ ಇದ್ದರೆ ಶೋನ ಒಂದು ವ್ಯಾಲ್ಯೂ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಕೂಡ ಅನಿಸಿರುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡಬಹುದಾ ಅಂತ ನೋಡಿದಾಗ ಕಲರ್ಸ್ ಕನ್ನಡದವರಿಗೆ ಅದು ಸಾಧ್ಯವಾಗಿಲ್ಲ. ಹಾಗಾಗಿ ವರ್ತೂರ್ ಸಂತೋಷ್ ಅವರು ಏನು ಮನವಿಯನ್ನು ಮಾಡಿಕೊಂಡಿದ್ರು, ಹಳ್ಳಿಕಾರ್ ಎನ್ನುವ ಒಂದು ತಳಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಿಡಬೇಕು, ಅದನ್ನು ಪ್ರಮೋಟ್ ಮಾಡಬೇಕು ಅಂತ, ಅದನ್ನು ಕಲರ್ಸ್ ಕನ್ನಡ ವಾಹಿನಿ ನಿರಾಕರಿಸಿದೆ, ಅಂದರೆ ರಿಜೆಕ್ಟ್ ಮಾಡಿದೆ. ಸೊ ನೀವು ಅನ್ಕೋಬೋದು, ಅಯ್ಯೋ ಬಿಡ್ಬೋದಾಗಿತ್ತಲ್ಲ, ಏನು ಸಿಂಪಲ್ ಅಲ್ವಾ, ಹಸುಗಳನ್ನ ಒಳಗಡೆ ಕಳಿಸಿದ್ರೆ ಅಥವಾ ಹಳ್ಳಿಕಾರ್ ಎತ್ತುಗಳನ್ನು ಒಳಗಡೆ ಕಳಿಸಿದ್ರೆ ಏನಾಗ್ಬಿಡುತ್ತೆ ಅಂತ ನೀವು ಅನ್ಕೋಬೋದು. ಇಲ್ಲ, ಅದಕ್ಕೂ ಕೂಡ ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮ ಕಾನೂನಿನಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಪರ್ಮಿಷನ್ ಇಲ್ಲದೇನೆ ಬಳಸಿಕೊಳ್ಳುವಂತಿಲ್ಲ, ಅವುಗಳಿಗೆ ತೊಂದರೆಯನ್ನು ಕೊಡುವಂತಿಲ್ಲ. ಅದಕ್ಕೆ ಪ್ರಾಣಿ ದಯಾ ಸಂಘ, ಅದರ ಜೊತೆಗೆ ಸರ್ಕಾರದ ಒಂದಷ್ಟು ಇಲಾಖೆಗಳಿದೆ, ಆ ಇಲಾಖೆಯ ಪರ್ಮಿಷನನ್ನು ಸಹ ತೆಗೆದುಕೊಳ್ಳಬೇಕಾಗುತ್ತೆ. ಈ ರೀತಿ ಪರ್ಮಿಷನನ್ನು ತೆಗೆದುಕೊಳ್ಳದೆ ಆ ರೀತಿಯ ಪ್ರಸಾರವನ್ನು ಅಥವಾ ಪ್ರಾಣಿಗಳನ್ನು ಉಪಯೋಗಿಸಿಕೊಳ್ಳುವಂತಿಲ್ಲ ಎನ್ನುವ ಕಾರಣಕ್ಕೇನೆ ಮೋಸ್ಟ್ಲಿ ಕಲರ್ಸ್ ಕನ್ನಡ ಈ ಒಂದು ಆಫರನ್ನು ಅಥವಾ ಮನವಿಯನ್ನು ರಿಜೆಕ್ಟ್ ಮಾಡಿರಬಹುದು ಅಂತ ನನಗನ್ಸುತ್ತೆ. ಸೊ ವರ್ತೂರ್ ಸಂತೋಷ್ ಹಾಕಿದಂತಹ ಈ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ. ಹಾಗಾಗಿ ಅವರು ಕೊಟ್ಟಂತಹ ಮಾತು, ಅಂದರೆ ಸುದೀಪ್ ಸರ್ ಇರೋವರೆಗೂ ನಾನು 10 ಲಕ್ಷ ಕೊಡ್ತೀನಿ ಎನ್ನುವ ಮಾತನ್ನು ಕೂಡ ವಾಪಸ್ ತೆಗೆದುಕೊಳ್ತಾರ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು. ಇಲ್ಲ, ಅದರ ಬದಲಾಗಿ ವರ್ತೂರ್ ಸಂತೋಷ್ ಅವರು ಓಕೆ, ಇದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರು, ಓಕೆ 10 ಲಕ್ಷ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಹಳ್ಳಿಕಾರ್ ಎನ್ನುವ ಒಂದು ತಳಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟರೆ ನಾನು 10 ಲಕ್ಷ ಕೊಡೋದಕ್ಕಾಗಲ್ಲ. ಇನ್ನು ಸುದೀಪ್ ಸರ್ ಇರೋವರೆಗೂ ಪ್ರತಿ ಸೀಸನ್ನಲ್ಲಿ ನಾನು ಬಿಗ್ ಬಾಸ್ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಎನ್ನುವ ಒಂದು ಜವಾಬ್ದಾರಿಯನ್ನು ಅಥವಾ ಒಂದು ಸ್ಟೇಟ್ಮೆಂಟನ್ನು ವರ್ತೂರ್ ಸಂತೋಷ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ತೋರಿಸುತ್ತಪ್ಪ ಅಂತಂದರೆ, ಈ ಹಿಂದೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದು ವಾಪಸ್ ಹೊರಗಡೆ ಹೋದ ನಂತರ ಸಾಕಷ್ಟು ಡೆವಲಪ್ಮೆಂಟ್ಗಳಾಯಿತು. ಹಳ್ಳಿಕಾರ್ ಎನ್ನುವ ಹೆಸರಿಗೆ ಇವನೇ ಬ್ರ್ಯಾಂಡ್ ಅಂತ ಅಂದ್ಕೊಂಡಿದ್ದಾನೆ, ಏನು ಅಲ್ಲ, ಇವನು ಹಾಗೆ ಹಿಂಗೆ ಅದು ಇದು ಅಂತ ಒಂದಷ್ಟು ಜನ ಕಾಂಟ್ರವರ್ಸಿಗಳನ್ನು ಮಾಡುವ ಮೂಲಕ ಅವರ ತೇಜೋವಧೆಯನ್ನು ಮಾಡುವ ಪ್ರಯತ್ನವನ್ನು ಸಹ ಮಾಡಿದರು. ಹಳ್ಳಿಕಾರ್ ಎನ್ನುವ ತಳಿಯನ್ನು ಉಳಿಸೋದಕ್ಕೆ ವರ್ತೂರ್ ಸಂತೋಷ್ ಎಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ, ಅಷ್ಟೇ ಶ್ರಮವನ್ನು ನಾವು ಕೂಡ ಪಡ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಬಂದಿದ್ದರು. ವರ್ತೂರ್ ಸಂತೋಷ್ ಎನ್ನುವ ಒಬ್ಬ ಈ ವ್ಯಕ್ತಿ ಹಳ್ಳಿಕಾರ್ ಎನ್ನುವ ತಳಿಯನ್ನು ಉಳಿಸೋದಕ್ಕೆ ಅಥವಾ ಪ್ರಮೋಟ್ ಮಾಡೋದಕ್ಕೆ, ಜನರಿಗೆ ಇದರ ಬಗ್ಗೆ ತಿಳಿಸೋದಕ್ಕೆ ಇಷ್ಟೊಂದು ಆಸಕ್ತಿಯನ್ನು ಸಹ ವಹಿಸಿ ಬಿಗ್ ಬಾಸ್ ಕಲರ್ಸ್ ಕನ್ನಡ ಅವರಿಗೂ ಸಹ ಮನವಿಯನ್ನು ಮಾಡಿಕೊಂಡಿರೋದು ನಿಜವಾಗ್ಲೂ ಒಂದು ಅದ್ಭುತವಾದ ವಿಷಯ ಅಂತ ಅನಿಸುತ್ತೆ. ಜೊತೆಗೆ ಅವರಿಗೆ ಹಳ್ಳಿಕಾರ್ ಎನ್ನುವ ತಳಿಯ ಹಸುಗಳ ಮೇಲೆ ಇರುವಂತಹ ಒಂದು ಇಂಟ್ರೆಸ್ಟ್, ಪ್ರೀತಿ ಎಷ್ಟಿದೆ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ಅಂತ ನನಗನ್ಸುತ್ತೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.